ಸಿದ್ದರಾಮಯ್ಯ ರಾಜೀನಾಮೆಗೆ ಕಾಂಗ್ರೆಸ್ನಲ್ಲೇ ಕೂಗು. ಪಕ್ಷದ ದೃಷ್ಟಿಯಿಂದ ರಾಜೀನಾಮೆ ಅಗತ್ಯ ಅನ್ನುವಂಥ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಕಳಂಕರಹಿತವಾದರೂ ಸಿಎಂ ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ಕಾಂಗ್ರೆಸ್ ಶಿಸ್ತು ಸಮಿತಿ ಅಧ್ಯಕ್ಷ ಕೆಬಿ ಕೋಳಿವಾಡ ಅವರು ಹೇಳಿಕೆ ಕೊಟ್ಟಿದ್ದಾರೆ. ತನಿಖೆಯಲ್ಲಿ ನಿಷ್ಕಳಂಕರಾಗಿ ಹೊರಬಂದ ಮೇಲೆ ಮತ್ತೆ ಸಿಎಂ ಆಗ್ಲಿ ಯಾರು ಬೇಡ ಅಂತಾರೆ. ಆದ್ರೆ ಈಗ ಅವ್ರ ಮೇಲೆ ಆರೋಪ ಬಂದಿರೋದ್ರಿಂದ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ಮಾತಾಡಿದ್ದಾರೆ. 136 ಶಾಸಕರು ಕೂಡ ಇದ್ದಾರೆ. ಕಪ್ಪು ಚುಕ್ಕೆ ಇಲ್ಲದಂತೆ ಕೆಲಸ ಮಾಡಿ ನಂಬರ್ 1 ಸಿಎಂ ಸಿದ್ದರಾಮಯ್ಯ ಅನ್ನುವಂಥದ್ದನ್ನು ಕೂಡ ಮಾತನಾಡಿದರೆ. ನಾವು ಪ್ರತಿನಿಧಿ ಪ್ರಸನ್ನ ಜೊತೆಗೆ ಮಾತನಾಡಿದರೆ ಕೋಳಿವಾಡ ಅವರು, ಬನ್ನಿ ನೋಡ. ಕೆಬಿ ಕೋಳಿವಾಡ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ಗಂಭೀರವಾದ ಆರೋಪ ಕೇಳಿಬಂದಿದೆ. ಕೋರ್ಟು ಕೂಡ ಅವರ ವಿರುದ್ಧ ತೀರ್ಪನ್ನು ಕೊಟ್ಟಿದೆ. ಅವರ ರಾಜೀನಾಮೆಯ ವಿಚಾರದಲ್ಲಿ ಅಥವಾ ಅವರು ಆ ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನುವಂಥ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಏನು? ಇದೆಲ್ಲ BJP ಮತ್ತು JDS ಅವರ ರಾಜಕೀಯ ಕುತಂತ್ರದಿಂದ ಯಾರೋ ಒಬ್ಬ ಪ್ರೈವೇಟ್ ಕಡೆಯಿಂದ ಕಂಪ್ಲೇಂಟ್ ಕೊಡಿಸಿ ಇದು ಹೈಕೋರ್ಟ್ಗೆ ಹೋಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಿ ಜಜ್ಮೆಂಟ್ ಆಗಿರೋದಂತೂ ಸತ್ಯ. ಅದ್ರ ಬಗ್ಗೆ ಯಾರೂ ಕ್ವಶನ್ ಮಾಡ್ತಾಯಿಲ್ಲ. ಸಿದ್ದರಾಮಯ್ಯನವರಂಥ ದಕ್ಷ ಆಡಳಿತ, ಪ್ರಾಮಾಣಿಕ ಆಡಳಿತ, ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ನಿಷ್ಕಳಂಕ ಮತ್ತು ಕಪ್ಪು ಚುಕ್ಕೆ ಇಲ್ಲದಂಥ ರಾಜಕೀಯವನ್ನು ಮಾಡ್ಕೊತಾ ಬಂದಿದ್ದಾರೆ. ಈಗ ಅವರಿಗೊಂದು ಕಳಂಕವನ್ನು ತಂದಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಕಳಕಳಿಯಿಂದ ನನ್ನ ಅಭಿಪ್ರಾಯವನ್ನು ಏನು ಹೇಳೋದು ಅಂದರೆ, ನಿಷ್ಕಳಂಕಿತವಾದಂಥ ಕಪ್ಪು ಚುಕ್ಕೆ ಇಲ್ಲದಂಥ 136 MLAಗಳು ಬೆಂಬಲ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯನವರು. ಅದಕ್ಕೆ ನಾನು ಪಕ್ಷವನ್ನು ಈ 3 ಚುನಾವಣೆಗಳಲ್ಲಿ ಮುಜುಗರವನ್ನು ಉಂಟು ಮಾಡತಕ್ಕಂಥ ಪರಿಸ್ಥಿತಿ ಇರೋದರಿಂದ ಈಗ ಸದ್ಯಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆಯನ್ನು ಎದುರಿಸಿ ನನಗೆ ವಿಶ್ವಾಸ ಇದೆ 100ಕ್ಕೆ 100ರಷ್ಟು ಅವರು ನಿಷ್ಕಳಂಕಿತರಾಗಿ ವಿಚಾರಣೆಯಿಂದ ಹೊರಬರ್ತಾರೆ. ಬಂದು ಕೂಡಲೇ ಅವರು ಮುಖ್ಯಮಂತ್ರಿಗಳಾಗಬೇಕು, ಅದು ನನ್ನ ಅಭಿಪ್ರಾಯ ಏನೂ ಇದೆ. 136 MLAಗಳು ಎಲ್ಲ ಮಂತ್ರಿಗಳು ನಮ್ಮ ಹೈಕಮಾಂಡ್ ಎಂದು ವಿಚಾರ ಇದೆ, ಅವರೇ ಮುಖ್ಯಮಂತ್ರಿಗಳಾಗ್ತಾರೆ. ಅದಕ್ಕೆ ಪಕ್ಷವನ್ನು ಮುಜುಗರಕ್ಕೆ ಎಡೆ ಮಾಡಿಕೊಡದೆ ಪಕ್ಷದ ಹಿತದೃಷ್ಟಿಯಿಂದ ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಪಕ್ಷದ ದೃಷ್ಟಿಯಿಂದ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಅಂದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬಿಟ್ಟು ರಾಜೀನಾಮೆ ಕೊಟ್ಟು ಅವರು ತನಿಖೆಯನ್ನು ಎದುರಿಸಲಿ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು, ಅದು ಬಿಟ್ಟು ಮಾಡೋಕ್ಕಂತ ಅದಕ್ಕಿಂತನೂ ಇವರ ಈ ಒಂದು ವಾತಾವರಣವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಇವರು ರಾಜೀನಾಮೆ ಕೊಟ್ಟು ಚುನಾವಣೆಯಲ್ಲಿ ಇದು ವಿಚಾರಣೆಯಲ್ಲಿ ನಿರ್ದೋಷಿಗಳಾಗಿ ಬಂದ ಕಾರಣ 100ಕ್ಕೆ 100ರಷ್ಟು ಅವರೇ ಮುಖ್ಯಮಂತ್ರಿಗಳಾಗ್ತಾರೆ. 136 MLAಗಳು ಸಹಿತ ಅವರಿಗೆ ಬೆಂಬಲ ಕೊಡ್ತಾರೆ, ಹೈಕಮಾಂಡು ಸಹಿತ ಅವರಿಗೆ ಬೆಂಬಲ ಕೊಡ್ತಾರೆ. ಬಟ್ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ನಾನು ತನಿಖೆಯನ್ನು ಎದುರಿಸೋಕೆ ಸಿದ್ಧ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ಅದನ್ನ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಸರ್? ಅಲ್ಲ, ಅವರ ಅಭಿಪ್ರಾಯವನ್ನು ಈಗ ಸದ್ಯ ಪಡ್ತಾ ಇದ್ದಾರೆ. ನಾನು ಪಕ್ಷದ ಮುಜುಗರ ಆಗಬಾರ್ದು ಮತ್ತು ಅವರಿಗೂ ಒಳ್ಳೆಯ ದೃಷ್ಟಿಯಿಂದ, ಅವರಿಗೂ ಕಳಂಕ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈಗ ರಾಜೀನಾಮೆ ಕೊಟ್ಟು ವಿಚಾರಣೆಯಲ್ಲಿ ನಿಷ್ಕಳಂಕಿತರಾದ ಕೂಡಲೇ ಪುನಃ ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದಿಷ್ಟು ಹಿರಿಯ ನಾಯಕರಾಗಿರುವಂತಹ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಅವರ ಅಭಿಪ್ರಾಯ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಲಿ, ಬಳಿಕ ಅವರೇ ಮತ್ತೆ ಮುಖ್ಯಮಂತ್ರಿ ಆಗಲಿ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಸೊ ಹೀಗೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನ ಎದುರಿಸಲಿ, ಸಹಕರಿಸಲಿ ಅನ್ನುವಂಥ ಒಂದು ಅಭಿಪ್ರಾಯಗಳು ಅವರ ಪಕ್ಷದಲ್ಲೇ ಈಗ ಕೇಳಿ ಬರ್ತಾ ಇವೆ. ಇನ್ನೊಂದು ಕಡೆ BJP ನಡೆಸ್ತಾ ಇರುವಂಥ ಒಂದು ಪ್ರತಿಭಟನೆ. ಎರಡೂ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ಕಾಂಗ್ರೆಸ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಪ್ರಸನ್ನ ಜಾಯ್ನ್ ಆಗಿದ್ದಾರೆ. ಹಾಗೆ BJPಯ ಒಂದು ಪ್ರತಿಭಟನೆ ಬಗ್ಗೆ ಕಿರಣ್ ಹನಿಯಡ್ಕ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಸನ್ನ, ಈಗ ನೀವು ಮಾತನಾಡಿಸಿದ್ರಿ ಕೋಳಿವಾಡ ಅವ್ರನ್ನ, ಹಿರಿಯ ಶಾಸಕರು ಜೊತೆಗೆ ಸ್ಪೀಕರ್ ಆಗಿದ್ದಂಥವ್ರು, ಈಗ ಶಿಸ್ತು ಸಮಿತಿಯ ಅಧ್ಯಕ್ಷರು ಕೂಡ ಆಗಿರುವಂಥ ಕೋಳಿವಾಡ ಅವರ ಅಭಿಪ್ರಾಯ ಇದು. ಹೌದು, ರಾಜೀನಾಮೆಯನ್ನು ಕೊಡಬೇಕು ಅಂತ. ಬಹುಶಃ ಕಾಂಗ್ರೆಸ್ ಪಾಳೆಯದಲ್ಲೇ ಈ ತರದ ಅಭಿಪ್ರಾಯಗಳು ಬೇರೆಯವರಲ್ಲೂ ಕೂಡ ಇದ್ದಿರಬಹುದು. ಬಹುಶಃ ನೇರವಾಗಿ ಬಂದು ಯಾರು ಕೂಡ ಮಾತನಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಪ್ರಸನ್ನ, ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಹೇಗಿದೆ ಕಾಂಗ್ರೆಸ್ ಪಾಳೆಯದಲ್ಲಿ? ಜೊತೆಗೆ ಇದ್ರ ಬಗ್ಗೆ ಏನಾದರೂ ಶಿಸ್ತು ಸಮಿತಿಯಿಂದ ಸೂಚನೆಗಳು ಕೊಡುವಂತ ಸಾಧ್ಯತೆಗಳು ಕೂಡ ಇದೆಯಾ? ಸಿಎಂಗೆ ರಾಜೀನಾಮೆ ಕೊಟ್ಟು ನೀವು ಮುಂದುವರಿಯಿರಿ ಅನ್ನುವಂಥದ್ರ ಬಗ್ಗೆ?
ರೆಹಮಾನ್, ನಮ್ಮ ಅನುಮಾನಗಳು ಎಲ್ಲೋ ಒಂದ್ ಕಡೆ ನಿಧಾನಕ್ಕೆ ನಿಜ ಆಗ್ತಿದೆ ಅನ್ನುವಂತಹ ರೀತಿಯ ಮಾತುಗಳು ಇದೀಗ ಕೋಳಿವಾಡ ಅವರ ಹೇಳಿಕೆಯನ್ನ ಗಮನಿಸಿದ್ರೆ ಅನ್ಸುತ್ತೆ. ಸಹಜವಾಗಿಯೇ ಕಾಂಗ್ರೆಸ್ ಪಕ್ಷದ ಒಳಗಡೆ ಯಾವ ರೀತಿಯ ವಾತಾವರಣ ಇದೆ ಅಂತಂದ್ರೆ ಬಹಿರಂಗವಾಗಿ ಎಲ್ಲಿಯೂ ಕೂಡ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಂತರಂಗದಲ್ಲಿ ಒಂದಷ್ಟು ಬೇಸರಗಳು ಅಥವಾ ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆಯೇನೋ ಅನ್ನುವಂತಹ ರೀತಿಯ ಭಾವನೆಗಳು ಇರುವಂತೆ ಕಂಡು ಬರ್ತಾ ಇದೆ. ಮತ್ತು ನಿನ್ನೆ ಮತ್ತು ಮೊನ್ನೆ ಬಂದಂತಹ ಎರಡೂ ತೀರ್ಪಿನ ಬಗ್ಗೆಯೂ ಕೂಡ ಪಕ್ಷದ ಒಳಗೆ ಒಂದಷ್ಟು ಬೇಸರಗಳನ್ನ, ಅಸಮಾಧಾನವನ್ನ ಹಿರಿಯ ನಾಯಕರು ಹೊಂದಿದ್ದಾರೆ. ಅದು ಯಾವ ರೀತಿಯಲ್ಲಿ ಸ್ಫೋಟ ಆಗುತ್ತೆ ಅಥವಾ ಯಾವ ಮಾರ್ಗದಿಂದ ಅದು ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಕೆ.ಬಿ. ಕೋಳಿವಾಡ ಅವರು ಸೇರಿದಂತೆ ಕೆಲವೊಂದಿಷ್ಟು ಮಂದಿ ಆ ಅಭಿಪ್ರಾಯವನ್ನ ಬಹಿರಂಗವಾಗಿ ವ್ಯಕ್ತಪಡಿಸೋದಕ್ಕೆ ಇದೀಗ ಪ್ರಾರಂಭ ಮಾಡಿದ್ದಾರೆ. ಇದು ಮೊದಲನೇ ಮೆಟ್ಟಿಲು ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರು ಇದೇ ಕಾರಣಕ್ಕೋಸ್ಕರವೇ ಒಂದು ನೇರವಾದಂತಹ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಎರಡೆರಡು ಬಾರಿ ಅವರು ಪದೇ ಪದೇ ಉಲ್ಲೇಖ ಮಾಡಿದ್ದು ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜೀನಾಮೆಯನ್ನ ಕೊಡೋದಿಲ್ಲ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾರೆ. ಇದು ಕೇವಲ ಬಿಜೆಪಿ ಮತ್ತು ಜೆಡಿಎಸ್ಗೆ ಕೊಟ್ಟಂತ ಮೆಸೇಜ್ ಅಲ್ಲ, ಪಕ್ಷದ ಒಳಗೂ ಕೂಡ ಯಾರೆಲ್ಲ ಈ ರೀತಿಯ ರಾಜೀನಾಮೆ ಕೊಡ್ಲಿ ಸಿದ್ದರಾಮಯ್ಯ ಅನ್ನುವಂತ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಥವಾ ತೆರೆಮರೆಯಲ್ಲಿ ತಾವು ಸಿಎಂ ಸ್ಥಾನಕ್ಕೆ ಅರ್ಹರು ಅನ್ನುವಂತಹ ರೀತಿಯ ಪೋಟ್ರೆಯನ್ನ ಮಾಡ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ, ಅಂತವರಿಗೂ ಕೂಡ ಸಿದ್ದರಾಮಯ್ಯನವರು ಆ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಯತ್ನವನ್ನ ಮಾಡಿದ್ದಾರೆ. ಈ ಕಾರಣಕ್ಕೋಸ್ಕರ ಇದೀಗ ಸಿದ್ದರಾಮಯ್ಯನವರಿಗೂ ಕೂಡ ಇದೊಂದು ಸವಾಲು. ಈ ರೀತಿಯ ಧ್ವನಿಗಳು ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕಂತ ಬಹುದೊಡ್ಡ ಸವಾಲು ಸಿದ್ದರಾಮಯ್ಯನವರ ಮುಂದಿದೆ. ಸಚಿವ ಸಂಪುಟ ಸಹೋದ್ಯೋಗಿಗಳು ಎಲ್ಲೋ ಒಂದ್ ಕಡೆ ಇದೇ ಕ್ಯಾಬಿನೆಟ್ ಮುಂದುವರಿಯುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ನೇರವಾಗಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕೇಳದೇ ಇರಬಹುದು. ಸಿದ್ದರಾಮಯ್ಯನವರು 40 ವರ್ಷ ಕಳಂಕ ರಹಿತ ರಾಜಕಾರಣ ಮಾಡಿದ್ದೀನಿ ಅಂತ ಹೇಳ್ಕೊಳ್ತಿದ್ದಾರೆ. ಅಂತವರೇ ಇವತ್ತು ಮಸಿ ಅಂಟಿಸಿಕೊಂಡಂತಹ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಇನ್ನು ಉಳಿದವರ ಕಥೆ ಏನಾಗಬಹುದು ಅನ್ನುವಂತ ಆತಂಕ ಸಹಜವಾಗಿ ಕಾಂಗ್ರೆಸ್ನ ಎಲ್ಲ ನಾಯಕರಲ್ಲೂ ಇದ್ದೇ ಇದೆ. ಮತ್ತು ರಾಜಭವನ ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಈ ಒಂದು ಪತ್ರವನ್ನ ಕಳಿಸಿರುವಂತದ್ದಾಗಿರಬಹುದು ಅಥವಾ ಅವರ ವಿರುದ್ಧ ಮಾತ್ರ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರೋದಲ್ಲ, ಹಲವು ಮಂದಿ ಸಚಿವರ ವಿಚಾರದಲ್ಲೂ ಕೂಡ ಇದೇ ಮಾದರಿಯನ್ನ ಅನುಸರಿಸೋದಕ್ಕೆ ರಾಜ್ಯಪಾಲರು ಮುಂದಾಗಿದ್ದಾರೆ. ಈ ಕಾರಣಕ್ಕೋಸ್ಕರ ಏಕಾಏಕಿ ನಿರ್ಣಯವನ್ನ ಕೈಗೊಳ್ಳೋದಕ್ಕೆ ಅಥವಾ ಏಕಾಏಕಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡೋದಕ್ಕೆ ಯಾವ ಸಚಿವರು ಕೂಡ ಮುಂದೆ ಬಂದಂತೆ ಕಾಣ್ತಾ ಇಲ್ಲ. ಆದ್ರೆ ತೆರೆಮರೆಯಲ್ಲಿ ಮತ್ತು ಯಾರೆಲ್ಲ ಸಕ್ರಿಯ ರಾಜಕಾರಣದಿಂದ ನಿಧಾನವಾಗಿ ದೂರ ಆಗ್ತಿದ್ದಾರೆ ಅಂತವರೆಲ್ಲರೂ ಕೂಡ ಇದೀಗ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒಬ್ಬೊಬ್ಬರಾಗಿ ಧ್ವನಿ ಎತ್ತುವಂತಹ ಲಕ್ಷಣಗಳೇ ಕಂಡು ಬರ್ತಾ ಇದ್ದಾವೆ. ಇದನ್ನ ಸಿದ್ದರಾಮಯ್ಯ ಹೇಗೆ ಫೇಸ್ ಮಾಡ್ತಾರೆ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಆಗುತ್ತೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಮುಖವಾಗಿ ಚರ್ಚೆಗೆ ಬರಬಹುದು. ಮೊನ್ನೆ ತೀರ್ಪು ಬಂದ ತಕ್ಷಣವೇ ಒಂದಷ್ಟು ಮಂದಿ ಸಚಿವರು ಸಿದ್ದರಾಮಯ್ಯನವರ ನಿವಾಸಕ್ಕೆ ದೌಡಾಯಿಸಿ ಬಂದಿದ್ರು. ಅಲ್ಲೂ ಕೂಡ ವ್ಯಕ್ತ ಆಗಿರುವಂತದ್ದು ನೇರವಾಗಿ ರಾಜೀನಾಮೆ ವಿಚಾರ ಚರ್ಚೆಗೆ ಬರುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡಬಾರದು ಅನ್ನುವಂತಹ ಒಂದು ಸ್ಟ್ಯಾಂಡ್ಗೆ ಎಲ್ಲರೂ ಬರಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಈಗ ಸಚಿವ ಸಂಪುಟ ಒಮ್ಮತದ ಅಭಿಪ್ರಾಯವನ್ನ ಇದೇ ರೀತಿ ವ್ಯಕ್ತಪಡಿಸಿದ್ದೆ ಆದ್ರೆ ಶಾಸಕರ ಅಭಿಪ್ರಾಯ ಏನು ಅನ್ನುವಂಥದ್ದು ಬರುತ್ತೆ. ಶಾಸಕರು ಕೂಡ ಇದೇ ಮಾದರಿಯಲ್ಲಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತಾರಾ ಅನ್ನುವಂತಹ ಪ್ರಶ್ನೆಗಳು ಎದುರಾಗ್ತವೆ. ಹೈಕಮಾಂಡ್ ನ ಅಭಿಪ್ರಾಯ ಏನು ಅನ್ನುವಂಥದ್ದು ಬರುತ್ತೆ. ಆ ಎಲ್ಲಾ ಗಮನಿಸ್ತಾ ಹೋದ್ರೆ ಒಂದೊಂದಾಗಿ ಎಲ್ಲೋ ಕಡೆ ಒಡಕಿನ ಧ್ವನಿ ಶುರುವಾಗ್ತಾ ಇದೆ. ಆ ಒಡಕಿನ ಧ್ವನಿಯ ಮೊದಲ ಭಾಗವಾಗಿ ಕೋಳಿವಾಡ ಅವರು ಮಾತಾಡಿದ್ದಾರೆ. ಈ ಮಾತಿಗೆ ಮತ್ತೊಂದಷ್ಟು ಜನ ದನಿಗೂಡಿಸುವಂತ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ. ರೆಹಮಾನ್, ಪ್ರಶ್ನ ಮತ್ತೆ ಮಾತಾಡ್ತೀನಿ ಒಂದು ನಿಮಿಷ. ಹಾಗೆ ಕಿರಣ್, ಈಗ ಬಿಜೆಪಿ ಪಾಳ್ಯದಲ್ಲಿ ಯಾವ ರೀತಿ ಇದೆ ಚಟುವಟಿಕೆಗಳು? ಈಗಾಗಲೇ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ, ಸಾಕಷ್ಟು ಜನ ಮಾತನಾಡ್ತಾ ಇದ್ರು. ಅವರ ಸಿಂಗಲ್ ಪಾಯಿಂಟ್ ಇರುವಂತದ್ದು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಸಿದ್ದರಾಮಯ್ಯ ಅವರು. ನಾವು ಸರ್ಕಾರ ಬೀಳ್ಸೋದಕ್ಕೆ ಹೋಗ್ತಾ ಇಲ್ಲ, ಬೇರೆ ಯಾರಾದ್ರೂ ಒಬ್ರು ಸಿಎಂ ಆಗ್ತಾರೆ, ಬಟ್ ನಿಮ್ಮ ಮೇಲೆ ಕಳಂಕ ಇರೋದ್ರಿಂದಾಗಿ ತನಿಖೆ ಆಗೋವರೆಗೂ ನೀವು ಕೆಳಕಿಳಿಬೇಕು ಅನ್ನುವಂಥದ್ರ ಬಗ್ಗೆ ಒತ್ತಡಗಳು ಕೇಳಿ ಬರ್ತಾ ಇವೆ. ಹೇಗಿದೆ ಈಗ ಅಲ್ಲಿ ಒಂದು ಚಟುವಟಿಕೆಗಳೇನಾಗ್ತಾ ಇದೆ ಕಿರಣ್? ರೆಹಮಾನ್, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಸಿಂಗಲ್ ಲೈನ್ ಅಜೆಂಡಾವನ್ನು ಇಟ್ಟುಕೊಂಡು ಬಿಜೆಪಿ ವಿಧಾನಸೌಧದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದೆ. ಮುಖ್ಯಮಂತ್ರಿಯವರು ವಿಧಾನಸೌಧದಲ್ಲಿ ಅಧಿಕೃತ ಕಾರ್ಯಕ್ರಮದಲ್ಲಿ ಇರುವಂತಹ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಸತತವಾಗಿ 3-4 ದಿನ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಿರುವಂತಹ ಬಿಜೆಪಿ ಇವತ್ತು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಂಸದರನ್ನ ಮುಂದಿಟ್ಟುಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದೆ. ಸದ್ಯಕ್ಕೀಗ ವಿಧಾನಸೌಧ ಮತ್ತು ವಿಕಾಸಸೌಧ ಮಧ್ಯದಲ್ಲಿರುವಂತಹ ಗಾಂಧಿ ಪ್ರತಿಮೆ ಎದುರು ಬಿಜೆಪಿ ಪ್ರತಿಭಟನೆ ನಡೀತಾ ಇದೆ. ಬಹುತೇಕ ಅಂತಿಮ ಹಂತಕ್ಕೆ ಈ ಪ್ರತಿಭಟನೆ ಬಂದಿದೆ. ಬೆಳಗ್ಗೆ 11 ಗಂಟೆಗೆ ಆರಂಭವಾಗಿರುವಂತಹ ಪ್ರತಿಭಟನೆಯಲ್ಲಿ ಬಹುತೇಕ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು, ಸಂಸದರು, ಮಾಜಿ ಸಚಿವರು ಎಲ್ಲರೂ ಕೂಡ ಬಿಜೆಪಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅನಾರೋಗ್ಯದ ಕಾರಣದಿಂದ ಇವತ್ತಿನ ಪ್ರತಿಭಟನೆಗೆ ಭಾಗಿಯಾಗಿಲ್ಲ. ಇನ್ನು ವಿಧಾನ ಪರಿಷತ್ ವಿಪಕ್ಷ ನಾಯಕ ಮತ್ತು ವಿಧಾನಸಭೆ ವಿಪಕ್ಷ ನಾಯಕ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ಈ ಸಂದರ್ಭಕ್ಕೆ ಎಲ್ಲರೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನ ಈ ಸಂದರ್ಭಕ್ಕೆ ಪ್ರತಿಭಟನಾ ಭಾಷಣದ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ಭಾಷಣದ ಬಳಿಕ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕಬೇಕನ್ನುವಂತಹ ಪ್ರಯತ್ನವನ್ನು ಕೂಡ ಬಿಜೆಪಿ ನಾಯಕರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಇಲ್ಲಿ ಬಿಜೆಪಿ
ಬಿಜೆಪಿ ಶಾಸಕರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹಾಗಾಗಿ ಒಂದು ವೇಳೆ ಬಿಜೆಪಿ ಶಾಸಕರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನ ಮಾಡಿದರೆ ಆ ಸಂದರ್ಭಕ್ಕೆ ಪೊಲೀಸರು ಅವರಿಗೆ ತಡೆಯೊಡ್ಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಒಂದು ವೇಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಮಾಡಿದರೆ ಅವರನ್ನ ವಶಕ್ಕೆ ಪಡೆದು ಕರೆದೊಯ್ಯುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಪ್ರತಿಭಟನೆಯಲ್ಲಿ ಶಾಸಕರು, ಸಂಸದರು, ವಿಧಾನ ಪರಿಷತ್ ಪಾಲ್ಗೊಂಡಿರುವಂತಹ ಕಾರಣಕ್ಕಾಗಿ ಒಂದಷ್ಟು ಬಿಜೆಪಿ ದೊಡ್ಡ ಮಟ್ಟಕ್ಕೆ ಇವತ್ತು ಪ್ರತಿಭಟನೆಯನ್ನು ಆಯೋಜಿಸಿಕೊಂಡಿದೆ. ಹೀಗಾಗಿ ರಾಜೀನಾಮೆಯನ್ನು ಕೊಡದೇ ಇದ್ರೆ ನಾಳೆ ಕೂಡ ಮತ್ತೆ ಬೇರೆ ಬೇರೆ ಸ್ವರೂಪಗಳಲ್ಲಿ ಪ್ರತಿಭಟನೆ ಮಾಡುವಂತ ಉದ್ದೇಶವನ್ನ ಬಿಜೆಪಿ ಇಟ್ಟುಕೊಂಡಿದೆ. ಈಗ ಸದ್ಯಕ್ಕೆ ವಿಧಾನಸೌಧ ಗಾಂಧಿ ಪ್ರತಿಮೆ ಎದುರು ನಡೆಯುತ್ತಿರುವಂತಹ ಪ್ರತಿಭಟನೆ ಇದೆ. ಇಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಿದ್ದಾರೆ. ಮಾತನಾಡಿರುವಂತಹ ಭಾಷಣವನ್ನ ಮಾಡಿರುವಂತಹ ಎಲ್ಲಾ ಬಿಜೆಪಿ ನಾಯಕರುಗಳು ಹೇಳಿರುವಂತದ್ದು ಒಂದೇ ಮಾತು, ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಿದ್ದಾರೆ. ಹೀಗಾಗಿ ಸುಮಾರು 1-1.5 ಗಂಟೆಗಳಿಂದ ನಡೆಯುತ್ತಿರುವಂತಹ ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿದೆ. ಬಹುತೇಕ ಇನ್ನೂ ಕೂಡ ಒಂದು ಅರ್ಧ ಗಂಟೆಗಳ ಕಾಲ ರೆಹಮಾನ್ ಈ ಪ್ರತಿಭಟನೆ ಮುಂದುವರೆದು ನಂತರ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಕೂಡ ಬಿಜೆಪಿ ಮಾಡುವಂತಹ ಸಾಧ್ಯತೆಗಳಿದೆ. ರೆಹಮಾನ್, ಥ್ಯಾಂಕ್ ಯು ಇಬ್ರಿಗೂ ಕೂಡ.